ನಮ್ಮ ಜೊತೆ ಮಾತನಾಡೋದಕ್ಕೆ ಡಿಸಿಪಿ ಸಿದ್ದರಾಜು ಅಂತ ಕೆ ಶಿವರಾಮ್ ಅವರಿಗೆ ಬಹಳ ಆಪ್ತರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ ಅಮ್ಮ, ಧ್ವನಿ ಕೇಳಿಸ್ತಾ ಇದೆ. ವಿಷಯ ನಿಮ್ಮವರೆಗೂ ತಲುಪಿರುತ್ತೆ, ಯಾವ ರೀತಿಯಾಗಿ ನೆನಪಿಸ್ಕೊಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರ ಬಗ್ಗೆ ಇಡೀ ನಾಡು ನೆನೆಸ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ. ಅವರು ಸಮಾಜಮುಖಿಯಾಗಿದ್ದಂಥದ್ದು ಅವರ ಬಾಲ್ಯದಲ್ಲಿ ಕೂಡ ಕಡು ಬಡತನದಲ್ಲಿ. ಯಾಕಂದ್ರೆ ನಾವು ಬಹಳಷ್ಟು ವರ್ಷಗಳ ಕಾಲ ಅವ್ರನ್ನ ನನ್ನ ಅಣ್ಣ ತಮ್ಮ ಅನ್ನೋ ಮಟ್ಟಕ್ಕೆ ನಾವು ಒಡನಾಟ ಇಟ್ಕೊಂಡಿದ್ವಿ. ನಾನು ಕೂಡ ಸರ್ಕಾರಿ ಸೇವೆ ಸಲ್ಲಿಸಿದ್ವಿ. ಅವರು ಮುಂಚಿತವಾಗಿ ರಿಟೈರ್ ಆದ್ರು. ಆ ಸಂದರ್ಭದಲ್ಲಿ ಕೂಡ ಅವರ ಅಧಿಕಾರ ವ್ಯಾಪ್ತಿನಲ್ಲಿ ಇಡೀ ರಾಜ್ಯಾದ್ಯಂತ ವಿಶೇಷವಾಗಿ ಯುವ ಜನತೆಯನ್ನ, ಎಲ್ಲ ವರ್ಗದ ಬಡವರ, ಕಷ್ಟದಲ್ಲಿರುವಂತವ್ರನ್ನ, ಮಹಿಳೆಯರನ್ನ, ಪುರುಷರನ್ನ ಅವರು ನಾವು ಮೈಸೂರಿನಲ್ಲಿ ಒಂದು ಅಶೋಕಪುರಂ ಪಕ್ಕದಲ್ಲಿ ಗುಡಿಸಲುಗಳಿತ್ತು. ಅವರು ಮೈಸೂರು ಕಮಿಷನರ್ ಆಗಿದ್ದಾಗ. ಇವತ್ತಿಗೆ ಕೂಡ ಜನ ಒಂದು ಬುದ್ಧನಗರ ಅಂತ ಕಟ್ಕೊಂಡಿದ್ದಾರೆ. ಆ ಗುಡಿಸಲುಗಳ ಜಾಗ ಅಪೋಸಿಟ್ ಸಿಲ್ಕ್ ಫ್ಯಾಕ್ಟರಿ ಇದೆ ಅಂತ. ಬಹಳಷ್ಟು ಹಾಸ್ಟೆಲ್ ಮಕ್ಕಳುಗಳಿಗೆ ಹಾಸಿಗೆ ಒದಕೆಯಿಂದ ಹಿಡಿದು ಎಲ್ಲ ಹಿಡಿದು ಆರೋಪ ಪ್ರತ್ಯಾರೋಪಗಳದು ನನಗೆ ಗೊತ್ತಿಲ್ಲ, ಬಟ್ ಅವರ ಕಾಳಜಿ ಹಾಗೆ ಇತ್ತು. ಏರ್ ಹೋಸ್ಟ್ ಹುದ್ದೆಗೆ ಒಂದು ತಳ ಸಮುದಾಯದವರು ಎಂದೂ ಕೂಡ ಗಗನ ಸಖಿಯರಾಗಿ ಒಂದು ಅವರ ಕನಸು ಗಗನ ತುಮವಾಗಿತ್ತು. ಅಂತದ್ದಕ್ಕೆ ಇವರು ಆದ್ಯತೆ ಮಾಡಿ ಕೊಟ್ಟಂತದ್ದು, ಪ್ರೇರೇಪಣೆ ಮಾಡ್ತಾ ಇದ್ರು. ಹೀಗೆ ಮಾಡಿ ನಾನೇ ಕಷ್ಟದಲ್ಲಿ AS ಮಾಡಿದ್ದೇನೆ, ನಿಮಗೆ ಏನಾಗಿದೆ ಆತರ ಎಲ್ಲ ಹೇಳೋರು. ಆಮೇಲೆ ಸೇವಾ ಕ್ಷೇತ್ರದಲ್ಲಿ, ಆಮೇಲೆ ಅವ್ರಿಗೆ ಹೆಚ್ಚು ಅಂದ್ರೆ ನಟನೆ ಮಾಡ್ಬೇಕು ಅನ್ನೋದೊಂದಿತ್ತು. ನಾವು ನೆನಪು ಮಾಡ್ಕೊಳ್ಬೇಕು. ನಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ KCSR ಒಂದು ಅಮೆಂಡ್ಮೆಂಟ್ ಮಾಡಿ ಯಾವುದೇ ಸರ್ಕಾರಿ ನೌಕರ ಹಾಗೆ ಮಾಡಬಾರದು, ನಟನೆ ಮಾಡಬಾರದು, ಈ ತರ ಹೇಳಿದ್ರು. ನನ್ನ ಅರ್ಥದಲ್ಲಿ ಅದನ್ನೊಂದು ಪ್ರವೃತ್ತಿ ಅಂತ ತಿಳ್ಕೊಬಹುದೇ ಹೊರತಾಗಿ ಕಮರ್ಷಿಯಲ್ ಆಗಿ ತಿಳ್ಕೊಬಾರದು. ಎಲ್ಲರಲ್ಲಿ ಒಂದಲ್ಲ ಒಂದು ಕಲಾ ಪ್ರತಿಭೆ ಇತ್ತು, ಅಂತದನ್ನ ಇವರು ವ್ಯಕ್ತಪಡಿಸಿ ವಿಶೇಷವಾಗಿ ನಾಟಕ, ಮನರಂಜನೆ, ಸಿನಿಮಾಕ್ಕೂ ಕೂಡ ಅವರು ಕಾಲಿಟ್ಟಂತದ್ದು. ಆಮೇಲೆ ಸಮುದಾಯವನ್ನ ಎಚ್ಚರಿಸಿ ಬಡಿದೆಬ್ಸುವಂತದನ್ನ ಯಾರು ಮರೆಯೋದಿಲ್ಲ. ಆಮೇಲೆ ಬಾಬಾ ಸಾಹೇಬ್ ಚಿಂತನೆಗಳು ಏನಿತ್ತು, ಕನಿಷ್ಠ ಅವನ್ನ ನಾವೆಲ್ಲ ಸೇರಿ ಮುಂದುವರ್ಸೋಣ ಅನ್ನೋದನ್ನ ಮೋಟಿವೇಟ್ ಮಾಡ್ತಾ ಇದ್ರು. ಸಮಾಜಮುಖಿಯಾಗಿದ್ರು, ಸಮುದಾಯ ಮುಖಿಯಾಗಿದ್ರು. ಅವರ ಸಾವು ಒಂದು ಯುವ ಜನತೆಗೆ, ಈ ಸಮಾಜಕ್ಕೆ ನುಂಗಲಾರದ ಒಂದು ಕಷ್ಟ ಅಂತ ನಾವು ಭಾವಿಸ್ಬೇಕಾಗಿದೆ. ನಿಜ. ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಅಂತ ಹೇಳಿದ್ರಿ ಸರ್ ನೀವು. ಹೌದು, ಅವ್ರು ಕನ್ನಡದಲ್ಲಿ IAS ಪಾಸ್ ಮಾಡಿದ್ರು ಅಂತ ಮೊದಲಿಗರು. ಪ್ರಥಮ ಅಲ್ಲ, ಮೊದಲಿಗೆ. ಕರೆಕ್ಟ್. ಕನ್ನಡಕ್ಕೆ ಇದೇ ಇಲ್ಲದೆ ಇದ್ದಾಗ ಅವ್ರ ಗುರುಗಳು ನಾನು ಮುಖಾಮುಖಿಯಾದಾಗ ಹೇಳ್ತಾ ಇದ್ರು, ಶಿವರಾಮ್ಗೆ ನಾನು ಎಷ್ಟು ವ್ಯಾಕರಣವನ್ನ, ಕನ್ನಡವನ್ನ, ಛಂದಸ್ಸನ್ನ ಕಲಿಸಿದ್ನೋ ಅದಕ್ಕೆ ಪ್ರತಿಫಲ ಸಿಕ್ತು ಅಂತ ಹೇಳಿ ಒಮ್ಮೆ ಒಂದು ಸಮಾರಂಭದಲ್ಲಿ ಹೇಳಿದ್ರು ಅವರು ಕೂಡ. ಹಾಗಾಗಿ ನಾವು ಎಲ್ಲ ನಮ್ಮ ಭಾಷೆಗೆ ಆದ್ಯತೆ ಇದೆ. ನಾವು ಕೂಡ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಲ್ಲಿ ಕನ್ನಡಕ್ಕೂ ಆದ್ಯತೆ ಇದೆ ಅಂತ ಹೇಳಿ ತೋರಿಸಿಕೊಟ್ಟಂತ ಮೊದಲಿಗ ಧೀಮಂತ ಯಾರಾದ್ರೂ ಇದ್ರೆ ಅದು ಕೆ ಶಿವರಾಮ್ ಅವರು. ಅವರು ಹೆಚ್ಚು ಫೋಕಸ್ ಮಾಡ್ತಾ ಇದ್ದು ಯುವ ಜನತೆಯನ್ನ. ಮತ್ತೆ ಕಷ್ಟದಲ್ಲಿ ಇರೋರು ಯಾರೇ ಬಂದ್ರು ಕೂಡ ನಾನು ನೋಡಿದ್ದೆ. ಅವರು ಸಮಾಜ ಕಲ್ಯಾಣ ಆಯುಕ್ತರಿದ್ದಾಗ ನಾವೆಲ್ಲ ಒಟ್ಟಿಗೆ ಇದ್ವಿ. ಅವ್ರೊಬ್ರು ವಯಸ್ಸಾದವ್ರು ಬಂದ್ರು, ಅಜ್ಜಿ ಅಳ್ತಾ ಇದ್ರು. ಯಾಕೆ ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ಯಾವ ತಾಯಿ ಎತ್ತ ಮಗನಪ್ಪ ಅಂತ ಹೇಳಿ, ನೀನ್ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳಿ ಉತ್ತರ ಕರ್ನಾಟಕದ ಯಾವುದೋ ಒಂದು ಮಫೀಸಲ್ ವಿಲೇಜ್ ಇಂದ ಬಂದಂತದ್ದನ್ನ ನಾವು ಮರಿಲಿಕ್ಕೆ ಆಗೋದಿಲ್ಲ. ಅವರು ಇವಾಗ ಹುಷಾರಿಲ್ಲ ಅಂತ ಹೇಳಿದಾಗ ನೀವು ಅವ್ರ ಜೊತೆಗೆ ಮಾತನಾಡಿದ್ರೆ ಸರ್, ಯಾವಾಗ ಕೊನೆಯದಾಗ ಅವ್ರನ್ನ ಭೇಟಿಯಾಗಿದ್ದು ಮಾತಾಡಿದ್ದು? ಕಡೆಯದಾಗಿ ಇತ್ತೀಚೆಗೆ ಅವರು ಒಂದು ಚುನಾವಣೆಗೆ ನಾನು ಸ್ಪರ್ಧಿಸ್ಬೇಕು ಅಂತ ಹೇಳಿ ಆ ಚಾಮರಾಜನಗರ ಭಾಗದಲ್ಲೆಲ್ಲ ಓಡಾಡ್ತಾ ಇದ್ರು ಅಂತ ನಾನು ಕೇಳಿದೆ. ಆಮೇಲೆ ಕೆಲವು ಯುವಕರೆಲ್ಲ ನನಗೆ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಹಿಂಗೆಲ್ಲ ಶಿವರಾಮಣ್ಣ ಬಂದಿದ್ದಾರೆ ಈ ತರ ಅಂತ. ನನಗೆ ಏನೋ ರಾಜಕಾರಣದ ಬಗ್ಗೆ ಒಲವಿಲ್ಲಪ್ಪ, ಅವ್ರಿಗೆ ಏನ್ ಮಾಡ್ಕೊಡಿದ್ರೆ ಅದ್ ನನಗೆ ಗೊತ್ತಿಲ್ಲ. ಏನೋ ಬಂದ್ರೆ ಸಮುದಾಯಕ್ಕಾಗಿ ಬಂದಿದ್ದೀನಿ, ನಮ್ಗೆ ಸಹಕರಿಸಿ ಅಂತ ಹೇಳ್ತಾ ಇದ್ರು. ಆತರ ಎಲ್ಲ ಹೇಳಿದ್ರು. ಸಡನ್ ಆಗಿ ಮತ್ತೆ ಆರೋಗ್ಯ ಕೆಡುತ್ತು ಅಂತ ಹೇಳಿ ಬಂದು ಈಗ HCG-ನಲ್ಲಿ ಅಡ್ಮಿಟ್ ಆಗಿ ಇವತ್ತು ಈ ತರ ಆಗಿದ್ದಾರೆ. ದುಃಖ ಇದೆ. ಬಟ್ ರಾಜಕಾರಣದ ಹೊರತಾಗಿ ಅವರ ವ್ಯಕ್ತಿತ್ವವನ್ನಷ್ಟೇ ನಾವ್ ಹೇಳ್ಬೋದು. ಅವರು ಒಂದು ಒಳ್ಳೆಯ ವ್ಯಕ್ತಿ, ಒಂದು ಸಮಾಜ ಮುಖಿಯಾದಂತ ವ್ಯಕ್ತಿ. ಯುವ ಜನತೆಗೆ, ಕಷ್ಟದಲ್ಲಿರೋರಿಗೆ, ಶೋಷಿತ ಸಮಾಜದ ಪರವಾಗಿ ಅಧಿಕಾರದಲ್ಲಿದ್ದಂತ ಕಾಲದಲ್ಲೇ ಧೈರ್ಯವಾಗಿ ಹೆಸರು ಹೇಳ್ಕೊಂಡು ಹೋರಾಟ ಮಾಡಿದ್ದನ್ನ ಯಾರು ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಇವತ್ತು ಇಲ್ಲಿ ಇರ್ತಾರೆ, ನಾಳೆ ಎಲ್ಲೋ ಇರ್ತಾರೆ, ಹೇಗೋ ಇರ್ತಾರೆ. ಅದು ನಮಗೆ ಅದೊಂದು ತತ್ವ ಅಥವಾ ತ್ರಾಸಬದ್ಧ ಅಲ್ಲ ಅಂತ ನಾವು ತಿಳ್ಕೊಳ್ಬಹುದು. ಅವಕಾಶಕ್ಕಾಗಿ ಯಾರ್ಯಾರೋ ಎಲ್ಲೆಲ್ಲಿ ಏನೇನೋ ಮಾಡ್ತಾರೆ, ಅದು ನಮಗೇನು ಸಂಬಂಧ ಇಲ್ಲ. ಬಟ್ ವ್ಯಕ್ತಿಗತವಾಗಿ ಹೇಳೋದಾದ್ರೆ ಅವರು ಮಾಡಿರ್ತಕ್ಕಂಥದ್ದು, ಸಮುದಾಯವನ್ನ ಕಟ್ಟಿದಂತದನ್ನ ಈ ಭವಿಷ್ಯದ ಪೀಳಿಗೆ ಬೆಳೆಸ್ಕೊಳ್ಬೇಕು, ನೆನೆಸ್ಕೊಳ್ಬೇಕು.
ನಿಜ. ಅವರ ಸಂಸಾರದ ಕಷ್ಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಹ್ಮ್ ಹ್ಮ್ ನಮ್ಮೆಲ್ಲರ ಒಂದು ಧನ್ಯವಾದಗಳು ಈ ಸಂದರ್ಭದಲ್ಲಿ ನೆನಪುಗಳನ್ನ ಹಂಚ್ಕೊಂಡ್ರಿ, ನಮ್ಮ ಜೊತೆಗೆ ಒಡನಾಟಗಳನ್ನ ಹೇಳ್ಕೊಂಡ್ರಿ.